ಸೈಬರ್ ಅಪರಾಧಗಳ ಆಳ ಮತ್ತು ಅವುಗಳ ಜಾಲ ಇವುಗಳನ್ನು ಹೆಡೆಮುರಿ ಕಟ್ಟಲು ಪೊಲೀಸರು ನಡೆಸುವ ಕಾರ್ಯಾಚರಣೆ, ಅಪರಾಧಿಗಳಿಗೆ ಶಿಕ್ಷೆ, ಸಂತ್ರಸ್ತರಿಗೆ ಪರಿಹಾರ ಇವು ಡಿಜಿಟಲ್ ಯುಗದಲ್ಲಿ ಜೀವಿಸುವ ಬಹುತೇಕರ ಮನದಲ್ಲಿರುವ ಪ್ರಶ್ನೆಗಳಾಗಿವೆ. ಮೊಬೈಲ್ನ ಒಂದು ಸಾಮಾನ್ಯ ಕ್ಲಿಕ್ ನಮ್ಮ ಬದುಕನ್ನು ಎಷ್ಟು ಸುಲಭವಾಗಿಸಿದೆಯೋ ಅಷ್ಟೇ ಅದು ಅಪಾಯಕಾರಿಯನ್ನಾಗಿಯೂ ಮಾಡಿದೆ. ಬ್ಯಾಂಕ್ ಖಾತೆಯಿಂದ ಹಣ ಮಾಯವಾಗುವುದು, ನಕಲಿ ಕರೆಗಳು, ಲಿಂಕ್ಗಳ ಮೂಲಕ ವಂಚನೆ, ಹೀಗೆ ಇವುಗಳ ಪಟ್ಟಿ ದೊಡ್ಡದಿದೆ. ಸೈಬರ್ ಅಪರಾಧಗಳು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಅಥವಾ ಹೆಚ್ಚುತ್ತಲೇ ನಡೆದಿವೆ. ಇದರಿಂದಾಗಿ ಕಣ್ಣಿಗೆ ಕಾಣದ ಈ ಸೈಬರ್ ಖದೀಮರನ್ನು ಪೊಲೀಸರು ಹೇಗೆ ಪತ್ತೆ ಹಚ್ಚುತ್ತಾರೆ? ಸಿಕ್ಕಿಬಿದ್ದ ಅಪರಾಧಿಗಳಿಗೆ ನಮ್ಮ ಕಾನೂನಿನಲ್ಲಿ ಯಾವ ಶಿಕ್ಷೆ ಇದೆ? ಎಲ್ಲದಕ್ಕಿಂತ ಮುಖ್ಯವಾಗಿ ಹಣ ಕಳೆದುಕೊಂಡ ಸಂತ್ರಸ್ತರ ಗತಿ ಏನು? ಅವರಿಗೆ ಪರಿಹಾರ ಸಿಗುತ್ತಾ ಎನ್ನುವ ಪ್ರಶ್ನೆಗಳು ಜನರ ಮನದಲ್ಲಿ ಸಹಜವಾಗಿ ಇವೆ. ಇವುಗಳಿಗೆಲ್ಲ ಈ ವಿಡಿಯೋದಲ್ಲಿ ಮಾಹಿತಿ ಅಥವಾ ಸಮಾಧಾನ ಕಂಡುಕೊಳ್ಳೋಣ. ಇದಕ್ಕೂ ಮೊದಲು ಕೆಲ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ಮೊದಲನೆಯದಾಗಿ, ಸೈಬರ್ ವಂಚಕರನ್ನು ಪೊಲೀಸರು ಹೇಗೆ ಹಿಡಿಯುತ್ತಾರೆ? ಉತ್ತರ: ಅಜ್ಞಾತ ಸ್ಥಳಗಳಲ್ಲಿ ಕುಳಿತು ವಂಚಿಸುವ ಅಪರಾಧಿಗಳನ್ನು ಹಿಡಿಯಲು ಸೈಬರ್ ಪೊಲೀಸರು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲ್ ಹೆಜ್ಜೆಗುರುತುಗಳನ್ನು ಬಳಸುತ್ತಾರೆ. ಅಂದರೆ ಡಿಜಿಟಲ್ ಫುಟ್ ಪ್ರಿಂಟ್ಸ್. ಜತೆಗೆ IP ವಿಳಾಸ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಮತ್ತು ಇಂಟರ್ನೆಟ್ ಜಾಡು ಅಂದರೆ IP ಟ್ರ್ಯಾಕಿಂಗ್ನ ಬಳಕೆ ಮಾಡುತ್ತಾರೆ. ಇದರೊಂದಿಗೆ ಅಪರಾಧಿಗಳು ಬಳಸಿದ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಇಂಟರ್ನೆಟ್ ನೆಟ್ವರ್ಕ್ನ IP ವಿಳಾಸವನ್ನು ಟ್ರ್ಯಾಕ್ ಮಾಡುವ ಮೂಲಕ ಅವರು ಎಲ್ಲಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚುತ್ತಾರೆ. CDR ಅಂದರೆ ಕಾಲ್ ಡೀಟೇಲ್ ರೆಕಾರ್ಡ್ ವಿಶ್ಲೇಷಣೆ ಮಾಡುತ್ತಾರೆ. ವಂಚಕರು ಕರೆ ಮಾಡಿದ ನಕಲಿ ಸಿಮ್ ಕಾರ್ಡ್ಗಳ ಟವರ್ ಲೊಕೇಶನ್ ಮತ್ತು ಆ ನಂಬರ್ಗಳು ಯಾರ ಹೆಸರಿನಲ್ಲಿವೆ ಎಂಬುದನ್ನು ಪರಿಶೀಲಿಸುತ್ತಾರೆ. ಬ್ಯಾಂಕ್ ಖಾತೆಗಳ ಜಾಲ ಅಂದರೆ ಬ್ಯಾಂಕ್ ಅಕೌಂಟ್ ಟ್ರೇಲ್ ಗಮನಿಸುತ್ತಾರೆ. ಸಂತ್ರಸ್ತರ ಖಾತೆಯಿಂದ ಹಣ ವರ್ಗಾವಣೆಯಾದ ತಕ್ಷಣ ಆ ಹಣ ಯಾವ ಬ್ಯಾಂಕ್ ಖಾತೆಗೆ ಹೋಯಿತು, ಅಲ್ಲಿಂದ ಯಾವ ATM ಮೂಲಕ ಡ್ರಾ ಮಾಡಲಾಯಿತು ಅಥವಾ ಯಾವ ವ್ಯಾಲೆಟ್ಗೆ ವರ್ಗಾಯಿಸಲಾಯಿತು ಎಂಬುದನ್ನು ಬ್ಯಾಂಕ್ಗಳ ಸಹಯೋಗದೊಂದಿಗೆ ಪತ್ತೆ ಮಾಡುತ್ತಾರೆ. ಡಾರ್ಕ್ ವೆಬ್ ಅಂದರೆ ಇಂಟರ್ನೆಟ್ನ ಗುಪ್ತ ಭಾಗ ಮತ್ತು ಸೋಷಿಯಲ್ ಮೀಡಿಯಾದ ಮೇಲೆ ನಿಗಾ ಇಡುತ್ತಾರೆ. ಫೇಸ್ಬುಕ್, ಟೆಲಿಗ್ರಾಮ್ ಅಥವಾ ವಾಟ್ಸ್ಆ್ಯಪ್ಗಳಲ್ಲಿ ನಕಲಿ ಪ್ರೊಫೈಲ್ ಸೃಷ್ಟಿಸಿ ವಂಚಿಸುವವರನ್ನು ಸೈಬರ್ ಸೆಲ್ನ ವಿಶೇಷ ಸಾಫ್ಟ್ವೇರ್ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತದೆ. ಇನ್ನು ಸೈಬರ್ ಅಪರಾಧಿಗಳಿಗೆ ಇರುವ ಶಿಕ್ಷೆ ಏನು? ಉತ್ತರ: ಭಾರತದಲ್ಲಿ ಸೈಬರ್ ಅಪರಾಧಿಗಳನ್ನು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಂದರೆ IT ಆ್ಯಕ್ಟ್ 2000 ಮತ್ತು ಭಾರತೀಯ ನ್ಯಾಯ ಸಂಹಿತೆ ಅಂದರೆ BNS ಅಡಿಯಲ್ಲಿ ಶಿಕ್ಷಿಸಲಾಗುತ್ತದೆ. ಇನ್ನು ಅಪರಾಧದ ಪ್ರಕಾರಗಳು, ಕಾನೂನು ಸೆಕ್ಷನ್ ಮತ್ತು ಆಗುವ ಶಿಕ್ಷೆ ನೋಡೋಣ. ಗುರುತು ಕಳ್ಳತನ ಅಂದರೆ ಐಡೆಂಟಿಟಿ ಥೆಫ್ಟ್ ಮತ್ತು ನಕಲಿ ಪ್ರೊಫೈಲ್ ಸೃಷ್ಟಿಗೆ IT ಕಾಯ್ದೆ ಸೆಕ್ಷನ್ 66C ಅಡಿ 3 ವರ್ಷಗಳವರೆಗೆ ಜೈಲು ಮತ್ತು 1 ಲಕ್ಷ ರುಗಳವರೆಗೆ ದಂಡ ಇದೆ. ವಂಚನೆ ಅಂದರೆ ಚೀಟಿಂಗ್ ಬೈ ಪರ್ಸೋನೇಷನ್ಗೆ IT ಕಾಯ್ದೆ ಸೆಕ್ಷನ್ 66D ಅಡಿ 3 ವರ್ಷಗಳವರೆಗೆ ಜೈಲು ಮತ್ತು 1 ಲಕ್ಷ ರುಗಳವರೆಗೆ ದಂಡ ಇದೆ. ಖಾಸಗಿತನ ಭಂಗ ಅಂದರೆ
ಪ್ರೈವಸಿ ವೈಲೇಷನ್ಗೆ ಅಂದರೆ ಅಶ್ಲೀಲ ಚಿತ್ರ ಹರಡುವುದು. ಇದಕ್ಕೆ IT ಕಾಯ್ದೆ ಸೆಕ್ಷನ್ 66E/67 ರ ಅಡಿ 3 ರಿಂದ 5 ವರ್ಷಗಳವರೆಗೆ ಜೈಲು ಮತ್ತು ಭಾರೀ ದಂಡ ಇದೆ. ಹಣಕಾಸು ವಂಚನೆ ಮತ್ತು ಹ್ಯಾಕಿಂಗ್ಗೆ BNS ಮತ್ತು IT ಕಾಯ್ದೆ ಅಡಿ ಅಪರಾಧದ ತೀವ್ರತೆಯ ಆಧಾರದ ಮೇಲೆ 7 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ಇದೆ. ಇನ್ನು ಸಂತ್ರಸ್ತರ ಗತಿ ಮತ್ತು ಪರಿಹಾರ ಏನು? ಉತ್ತರ: ಸೈಬರ್ ವಂಚನೆಗೆ ಒಳಗಾದಾಗ ಗಾಬರಿಯಾಗದೆ ತಕ್ಷಣ ಕಾರ್ಯಪ್ರವೃತ್ತರಾದರೆ ಕಳೆದುಕೊಂಡ ಹಣವನ್ನು ಮರಳಿ ಪಡೆಯಬಹುದು. ಇದರಲ್ಲಿ ಗೋಲ್ಡನ್ ಅವರ್ ಪ್ರಮುಖ ಪಾತ್ರ ವಹಿಸುತ್ತದೆ. ವಂಚನೆ ನಡೆದ ಮೊದಲ 1 ರಿಂದ 2 ಗಂಟೆಗಳು ಅತ್ಯಂತ ನಿರ್ಣಾಯಕವಾಗಿವೆ. ಈ ಅವಧಿಯಲ್ಲಿ ದೂರು ನೀಡಿದರೆ ಹಣ ಅಪರಾಧಿಯ ಖಾತೆಗೆ ಹೋಗದಂತೆ ತಡೆಯಬಹುದು, ಅಂದರೆ ಫ್ರೀಜ್ ಮಾಡಬಹುದು. ಇನ್ನು ರಾಷ್ಟ್ರೀಯ ಹೆಲ್ಪ್ಲೈನ್ 1930 ಬಳಕೆ ಮಾಡಬೇಕು. ವಂಚನೆಗೊಳಗಾದ ತಕ್ಷಣ ದೇಶದ ಯಾವುದೇ ಮೂಲೆಯಿಂದಲಾದರೂ 1930 ಸಂಖ್ಯೆಗೆ ಕರೆ ಮಾಡಿ ದೂರು ದಾಖಲಿಸಬೇಕು. ವೆಬ್ಸೈಟ್ ಮೂಲಕವೂ ದೂರು ನೀಡಬೇಕು. www.cybercrime.gov.in ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ನಲ್ಲೇ ದೂರು ಸಲ್ಲಿಕೆ ಮಾಡಬಹುದು. ನಡೆದ ಘಟನೆ ಬಗ್ಗೆ ಸಂಬಂಧಿತ ಬ್ಯಾಂಕಿಗೆ ಮಾಹಿತಿ ನೀಡಬೇಕು. ರಿಸರ್ವ್ ಬ್ಯಾಂಕ್ ಅಂದರೆ RBI ನಿಯಮಗಳ ಪ್ರಕಾರ ವಂಚನೆ ನಡೆದ 3 ದಿನಗಳ ಒಳಗಾಗಿ ಗ್ರಾಹಕರು ಬ್ಯಾಂಕಿಗೆ ಲಿಖಿತ ದೂರು ನೀಡಿದರೆ, ಬ್ಯಾಂಕಿನ ನಿರ್ಲಕ್ಷ್ಯವಿದ್ದರೆ ಗ್ರಾಹಕರಿಗೆ ಸಂಪೂರ್ಣ ಹಣ ಮರಳಿ ಸಿಗುವ ಅವಕಾಶವಿರುತ್ತದೆ. ವೀಕ್ಷಕರೇ, ಸೈಬರ್ ಪೊಲೀಸರು ಎಷ್ಟೇ ಜಾಗೃತರಾಗಿದ್ದರೂ ನಮ್ಮ ಜಾಗೃತೆಯೇ ನಮಗೆ ಮೊದಲ ರಕ್ಷಣೆಯಾಗಿದೆ. ಯಾವುದೇ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿರಿ. OTP ಅಥವಾ ಬ್ಯಾಂಕ್ ಪಾಸ್ವರ್ಡ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿರಿ. ಒಂದು ವೇಳೆ ವಂಚನೆ ನಡೆದರೆ ಸಮಯ ವ್ಯರ್ಥ ಮಾಡದೆ ತಕ್ಷಣ 1930ಗೆ ಕರೆ ಮಾಡಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿರಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿರಿ. ಅವರನ್ನು ಸುರಕ್ಷಿತವಾಗಿರಿಸಿರಿ. ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.